ಸಿನಿಮಾ ಬಂದು ಒಂದು ಸೋಷಿಯಲ್ ಮೆಸೇಜ್ ಇಟ್ಟಿದ್ದೀನಿ ಸಮಾಜಕ್ಕೆ. ಒಬ್ಬ ಮನುಷ್ಯ ಒಳ್ಳೇದು ಮಾಡ್ಬೇಕಂತ ಹೊಟ್ಟವನಿಗೆ ಅವನಿಗೆ ಅದೊಂದು ಕೆಟ್ಟದಾಗುತ್ತೆ. ಆ ಕೆಟ್ಟದಲ್ಲಿ ಹೀರೋಗೆ ಮತ್ತು ಬೀರದಾಸರು ಹೀರೋಗೆ ಮತ್ತು ಬೀರದಾಸರಿಗೆ 9 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಸಮಾಜದಲ್ಲಿ ನಮಗೊಂದು ಪವರ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಇರುತ್ತೆ, ನಮ್ಮಂಥವ್ರಿಗೆ ಇಂಥ ದೊಡ್ಡ ಅನ್ಯಾಯ ಆಗಿ ಇಂಥ ಶಿಕ್ಷೆ ಆಗುತ್ತೆ ಅಂದರೆ ಇನ್ನು ನಾರ್ಮಲ್ ಕಾಮನ್ ಪೀಪಲ್ಗೆ ಇನ್ನು ಎಷ್ಟು ಈ ಥರ ಕ್ರೈಮ್ ಈ ಥರ ನಡೀತಾ ಇರ್ಬೋದು. ಅದನ್ನು ತಡೆ ಹಿಡಿಯೋದಕ್ಕೆ ಇವರು ಮತ್ತೆ ಒಂದು ರಿವೆಂಜ್ ತೀರಿಸ್ಕೊಳಕ್ಕೆ ನೋಡ್ತಾರೆ. ಇದು ಸರ್ ಸಿನಿಮಾ ಜಾನರು. ಪೂರ್ತಿ ಕಥೆ ಹೇಳ್ಬೇಡಿ. ಇಲ್ಲ 80s ಮತ್ತು 90s. ಹೌದು, ಬರೀ ಸೋನಿ ಮೇಲೆ ಮಾಡಿರೋದು. ಇಲ್ಲ, ಅದಕ್ಕೂ ಕಾಯ್ದಿವಿ ಸರ್. ಕಾಯ್ದುಬಿಟ್ಟು ಅದು ಎಷ್ಟಾಗುತ್ತೆ ನ್ಯಾಚುರಲ್ ಆಗಿರೋ ಜಾಗದಲ್ಲಿ ಶೂಟ್ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಒಂದು ಹೋಂಡೋ ಜನರೇಟರ್ ಥರ ಒಂದು ಈ ಗದ್ದೆಲಿ ಹೊಡಿತಾರಲ್ಲ ಸರ್ ಆ ನೀರು, ಆ ಥರದ್ದು ನಾವು ಒಂದು 2-3 ಮಿಷಿನ್ ತೊಗೊಂಡೋಗಿದ್ವಿ. ಮಳೆಯನ್ನು ಅಕಸ್ಮಾತ್ ನಿಂತು ಹೋದ್ರೆ ಅದನ್ನು ನಾವು ಯೂಸ್ ಮಾಡ್ಕೊತಾ ಇದ್ವಿ. ಅದ್ರ ಜೊತೆಗೂ ಕೂಡ ಮಳೆ ಜೊತೆಗೂ ಕೂಡ ಅದನ್ನು ಯೂಸ್ ಮಾಡಿದ್ದೀವಿ. ಹೌದು ಸರ್, ಫಸ್ಟ್ ಸಿನಿಮಾನೇ ಸರ್. ನಾನು ಶಶಿ ಸರ್ ಅಡ್ಪಾಸ್ ಅವ್ರ ಜೊತೆ ನಾನು ಸೆಟ್ ಬಾಯ್ ಕೆಲಸ ಮಾಡಿ ಶುರು ಮಾಡಿದ್ದು 60 ರೂಪಾಯಿಂದ. ಕಂಟಿನ್ಯೂ ಸ್ಟುಡಿಯೋದಲ್ಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಂದಿಲ್ಲ ಬಿಟ್ಟು ಅಪ್ಪ ಅಮ್ಮಂದೆಲ್ಲ ಉತ್ತರ ಕರ್ನಾಟಕ, ನಮ್ಮ ತಂದೆಯವರು ಬಂದಿದ್ದಾರೆ. ಬಟ್ ಏನಂದರೆ ನಾನು 60 ರೂಪಾಯಿಂದ ನಾನು ಶುರು ಮಾಡಿದ್ದು. ಅದಾದಮೇಲೆ ವೆಂಕಟೇಶ್ ಸರ್ ಕ್ಯಾಮ್ರಾಮ್ಯಾನು ನನಗೆ ಸೆಟ್ ಬಾಯ್ ಇದು ಲೈಟ್ ಬ್ಯಾಗ್ ಸೇರಿಸಿದ್ರು. ರಂಗಾಯಣ ಯೂನಿಟಲ್ಲಿ ಲೈಟ್ ಬ್ಯಾಗ್ ಕೆಲಸ ಮಾಡಿದೆ. ಯಾಕಂದರೆ ನಾನು ಡೈರೆಕ್ಷನ್ ಟೀಮ್ ಕೆಲಸ ಕಲಿಯಬೇಕು ಅಂದರೆ ಅವಾಗ ಟೀಮ್ ಸಪೋರ್ಟು ಅವ್ರ ಟೀಮೇ ಇರ್ತಿತ್ತು. ಬಟ್ ನಮಗೆ ಒಂದು ಕ್ಲಾಪ್ ಹೊಡೆಯೋಕ್ಕೆ ಸಿಗಲಿಲ್ಲ ನಮಗೆ. ಯಾಕಂದ್ರೆ ಆಲ್ಮೋಸ್ಟ್ ಅವ್ರವ್ರ ಟೀಮ್ ಅವ್ರು ಇರೋರು. ಸರಿ, ವೆಂಕಟೇಶ್ ಸರ್ ಏನು ಮಾಡಿದ್ರು, ನೀನು ಲೈಟ್ ಬ್ಯಾಗ್ ಕೆಲಸಕ್ಕೆ ಸೇರ್ಕೋ, ಒಬ್ಬ ಡೈರೆಕ್ಟರ್ ಆಗಬೇಕು ಅಂತಿದ್ಯಾ, ನಿನಗೆ ಲೈಟಿಂಗ್ ಸೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅವರು ರಂಗಾಯಣ ಯೂನಿಟಿಗೆ ಬಿಟ್ಕೊಟ್ರು. ಅಲ್ಲಿ ನಾನು ತುಂಬ ವರ್ಷ ನಾನು ಜರ್ನಿ ಶುರು ಮಾಡಿದೆ ರಂಗಾಯಣ ಯೂನಿಟಲ್ಲಿ. ತುಂಬ ಕೆಲಸಗಳನ್ನ ಕಲಿತೆ. ಅದಾದ್ಮೇಲೆ ಆಲೇಶನ್ ಅವರು ಇದ್ದಾರೆ ಕ್ಯಾಮ್ರಾಮನ್ನು, ಅವ್ರ ಜೊತೆ ಕ್ಯಾಮ್ರಾಮನ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಅದಾದಮೇಲೆ ಆ ಬಂದಿರೋ ದುಡ್ಡಲ್ಲಿ ಶಾರ್ಟ್ ಫಿಲಿಮ್ಸ್ ಮಾಡಿದೆ, 3 ಶಾರ್ಟ್ ಫಿಲಿಮ್ಸು. ಬಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಂತಲ್ಲ, ಪ್ರೊಡ್ಯೂಸರ್ ಪಿಚ್ಗೋಸ್ಕರ ನಾನು ಮಾಡಿದ್ದು. ಬಟ್ ವಿತೌಟ್ ಲೈಟ್ ಇಲ್ಲದೆ ನಾವು ಅದನ್ನು ಮಾಡಿದ್ವಿ. ಆ 3 ಶಾರ್ಟ್ ಫಿಲ್ಮು ಕೂಡ ನಾನು ಮತ್ತು ಅನಿರುದ್ಧ್ ಕ್ಯಾಮ್ರಾಮನ್ನು ಜೊತೆಲೆ ಜರ್ನಿ ಮಾಡಿದ್ವಿ. ಅದಾದಮೇಲೆ ನಾನು ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದ್ದು. ಆ ಉದ್ದೇಶಕ್ಕೆ ಪ್ರೊಡ್ಯೂಸರ್ ವಿತೌಟ್ ಲೈಟ್ ಇಲ್ಲದೇ ಶೂಟ್ ಮಾಡಿದ್ವಿ. ಅಂದರೆ ಏನು ಲೈಟ್ ಇಲ್ಲದೇ ಆ ಪ್ರಯೋಗ ಮಾಡಿದ್ವಿ. ವಿತ್ DA, ಈ ಥರ DA ಪ್ಯಾಟ್ರನ್ ಹಿಂಗೆ ಬರುತ್ತೆ ಕಲರ್ ಅನ್ನೋದು ಕೂಡ ನಾವು ಅದ್ರ ಸಮೇತ ಶೂಟ್ ಮಾಡಿದ್ವಿ. ಅದು ಬ್ಲ್ಯಾಕ್ ಮ್ಯಾಜಿಕ್ 2K ಶೂಟ್ ಮಾಡಿದ್ದು. ಅದಾದಮೇಲೆ ಪ್ರೊಡ್ಯೂಸರ್ಗೆ ಇಷ್ಟ ಆಯಿತು, ಕಥೆನೂ ಇಷ್ಟ ಆಯಿತು. ಆ ಒಂದು ಜರ್ನಿ ಮತ್ತೆ ಶುರುವಾಯಿತು ಸರ್. ಹೌದು ಸರ್, ಹೌದೌದು. ಅದು 80% ನಿಮ್ಮ ನೈಟ್ ಯೂಶಲೇ ಇರೋದು. ಸಾಂಗು ಕೂಡ ನಾನು ನೈಟೇ ಶೂಟ್ ಮಾಡಿದ್ದೀನಿ. ಫೈಟು ಕೂಡ ನಾನು ಆಲ್ಮೋಸ್ಟ್ 2 ಫೈಟು ಮಳೆಯಲ್ಲೇ ಶುರು ಮಾಡಿದೆ. ಡೇ 20% ಇದೆ ಸರ್, 20% ಇದೆ. 2 ಫೈಟು 4 ಫೈಟು ಆ್ಯಕ್ಚುಲಿ ಮಳೆಯಲ್ಲೇ ಇದ್ದಿದ್ದು. 2 ಫೈಟಲ್ಲಿ ಅದೇ ಹೇಳ್ದಂಗೆ ಹೀರೋ ಸರ್ ಕೈ ಕಾಲು ಏಟ್ ಮಾಡ್ಕೊಂಡಿರೋದ್ರಿಂದ ನಾವು ಮಳೆ ಬೇಡ ಅಂದ್ಬಿಟ್ಟು ಒಂದು ನೈಟು ಶೂಟ್ ಮಾಡಿ ಆಮೇಲೆ 1 ಡೇ ಇಟ್ಕೊಂಡ್ವಿ. 2 ಫೈಟು ಮಳೆ ಇಲ್ಲದೇ ಮಾಡಿದ್ವಿ ಆ್ಯಕ್ಚುಲಿ. ಇನ್ನು ಈ ಸಿನಿಮಾಗೆ ನಮ್ಮ ಕ್ಯಾಮ್ರಾಮನ್ ಅನಿಲ್ ಸರ್ ಇಲ್ದಿರೋ ಕಾರಣಕ್ಕೋಸ್ಕರ ಇವರು MB ಹಳ್ಳಿಕಟ್ಟೆ ಅವ್ರು ಬಂದು ಪಾಪ ಶೂಟ್ ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ನಿಮಗೂ. ಮತ್ತು ಇನ್ಯಾರಾದರೂ ಬಿಟ್ಟಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಬಿಡ್ತೀನಿ ಸರ್. ಸೆನ್ಸರ್ದು ಹೇಳ್ತೀನಿ ಸರ್. ಸೆನ್ಸರು UA ಬಂದಿದೆ. ಸಿನಿಮಾದಲ್ಲಿ ಒಂದು ಕಟಿಂಗ್ ಕೊಟ್ಟಿಲ್ಲ. ಖುಷಿಯಾಗಿ ಸಿನಿಮಾ ನೋಡ್ಬಿಟ್ಟು ಮೊದಲನೇ ಸಿನಿಮಾ ಅಂತೀಯ, ಇಷ್ಟು ಚೆನ್ನಾಗಿ ಮಾಡಿದ್ಯಾ, ನನಗೆ ತುಂಬ ಖುಷಿ ಆಯಿತು. UA ಕೊಟ್ಟರು ಸರ್. ನಮಗೆ ಅಷ್ಟೊಂದು ವೈಲೆನ್ಸ್ ಇಲ್ಲ, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ಮಾಡಿದ್ದೀನಿ ಸರ್. ಬಟ್ ಸಿನಿಮಾ ಡ್ಯೂರೇಷನ್ ಇದೆ ಅನ್ನೋದು ಬಂದು ಬಿಟ್ಟರೆ ಸಿನಿಮಾ ನಿಮ್ಮನ್ನ ನೋಡ್ಸ್ಕೊಂಡು ಹೋಗುತ್ತೆ. ಅಷ್ಟು ಯಾಕಂದರೆ ಅಷ್ಟು ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಆಗಿದೆ. 2:50 22 ಸೆಕೆಂಡ್ ಏನೋ ಇದೆ ಸರ್. 2:50 ಅಂದರೆ ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಆಗಿದೆ ಸರ್. ಯಾಕಂದರೆ ಸಿನಿಮಾ ಹಂಗೆ ಕನೆಕ್ಟಿವಿಟಿ ತೊಗೊಂಡೋಗಿದೆ. ಆಮೇಲೆ ಅದು ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ಸಿನಿಮಾನ ನಾನು ವಿತ್ ಮ್ಯೂಸಿಕ್ ಇಲ್ದೇ ವಿತ್ ಡಬ್ಬಿಂಗ್ ಇಲ್ದೇ ಏನು ನಾವು ಅಂದರೆ ಸ್ಪಾಟಲ್ಲಿ ಶೂಟ್ ಮಾಡಿದ್ದೀವಲ್ಲ ಅದೇ ಥರನೇ ಸಿನಿಮಾ ತೋರಿಸಿದ್ದೀನಿ ಪ್ರೊಡ್ಯೂಸರ್ ಸರ್ಗೆ. ಆ ಒಂದು ಸಿನಿಮಾ ಹೇಗೆ ಕೂರಿಸುತ್ತೆ ಅಂದರೆ ವಿತೌಟ್ ರೆಕಾರ್ಡಿಂಗ್ ಇಲ್ದೇ ವಿತೌಟ್ ಡಬ್ಬಿಂಗ್ ಇಲ್ದೇ ಸಿನಿಮಾ ನಿಮ್ಗೆ ಹೆಂಗೆ ತೊಗೊಂಡೋಗಿ ಕೂರಿಸುತ್ತೆ ಆಡಿಯನ್ಸಾಗಿ. ಬಟ್ ನಮ್ಮ ಸಿನಿಮಾ ನಮ್ಮದು ಅಂತ ನೋಡಬೇಡಿ, ಆಡಿಯನ್ಸಾಗಿ ಸಿನಿಮಾ ನೋಡಿ. ಏನಾದ್ರು ಮೈನಸ್ ಇದ್ರೆ ಹೇಳಿ, ಅದನ್ನೇನು ಬೇಕು ನಾವು ಇಲ್ಲಿನ ಟೇಬಲ್ ವರ್ಕಲ್ಲಿ ನಮ್ಗೆ ತುಂಬ ಇದಿರುತ್ತೆ, ನಾವೇನು ಬೇಕು ನಾನು ಟ್ರಿಮ್ ಮಾಡ್ಕೊಂಡು ಹೋಗ್ಬೋದು ಅಂತ. ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಸಿನಿಮಾ ಟ್ರಿಮ್ಮಿಂಗೇ ತೊಗೊಂಡೋಗಿಲ್ಲ. ಅಷ್ಟು ಚೆನ್ನಾಗಿ ಅಂದ್ಕೊಂಡು ಶೂಟ್ ಮಾಡಿದ್ಯೇನೋ ಫುಲ್ ಸಿನಿಮಾ ಅದರಲ್ಲಿದೆ ಸರ್. ಸರ್ ರಿಲೀಸು ಇಲ್ಲೇ ನಮ್ಮ ನಿರ್ಮಾಪಕರು ಇದ್ದಾರೆ ಸರ್, ಅವ್ರನ್ನೇ ಕೇಳ್ಬೇಕು ಸರ್. ಅದು ಪ್ಲ್ಯಾನ್ ಮಾಡಿಲ್ಲ ಅಂತಿದ್ದಾರೆ, ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಅಂತಿದ್ದಾರೆ. ನೆಕ್ಸ್ಟು ಇದರಲ್ಲಿ 5 ಸಾಂಗು ಇದೆ, 5 ಸಾಂಗ್ ಇದೆ.
ಈ ಒಂದು ಸಾಂಗ್ ಬಿಟ್ಟಿದ್ವಿ. ಇದು 5 ಲ್ಯಾಂಗ್ವೇಜಲ್ಲಿ ಬಿಡ್ತಾ ಇದೀವಿ ಅಂದರೆ ಒಂದು ವಾರ ಗ್ಯಾಪ್ ಬಿಟ್ಟು ಬಿಡ್ತಾ ಇದೀವಿ. ನೆಕ್ಸ್ಟ್ 4 ಸಾಂಗನ್ನು ಇದೇ ಥರ ಪ್ರೆಸ್ ಮೀಟ್ ಮಾಡಿ ಒಂದೊಂದೇ ಸಾಂಗ್ನ ಬಿಡ್ತಾ ಹೋಗ್ತೀವಿ ಸರ್. ತುಂಬ ಥ್ಯಾಂಕ್ ಯು ಎಲ್ರಿಗೂ. ನನ್ನಿಂದ ಏನಾದರೂ ಮಾತಲ್ಲಿ ಮಿಸ್ಟೇಕ್ ಆಗಿದ್ರೆ ಎಲ್ಲರೂ ಕ್ಷಮಿಸಬೇಕು. ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.